ಎಷ್ಟ್ ಬೇಕಾದ್ರೂ ಹಾಕ್ಸ್ಕೋಬಹುದು ನಾವು. ಚಿಕನ್ ಲೆಗ್ ಪೀಸ್. ಐಶ್ವರ್ಯ ಬಂದಿದ್ದಾಳೆ, ಒಳ್ಳೆ ಹುಡುಗ ನೋಡು, ಚಿಕ್ಕ ಮಗು ತರ ಗೇಮ್ ಆಡ್ತಾ ಇರ್ತಾನೆ, ಒಳ್ಳೆ ಕೆಲ್ಸ. ಹೇಳೆ ಕಂಟೆಂಟ್ ಬೇಕು ಸ್ವಲ್ಪ. ಇದು ಓಪನ್ ಆಗಿ 1959 ಸ್ಟಾರ್ಟ್ ಆಗಿದ್ದು. ಐಸು 1980 ಹುಟ್ಬಿಟ್ಟಿದ್ದು. ಏಮೇಟ ಟರ್ನ್ ಆಫ್ ದ ಕ್ಯಾಮ್ರಾ. ಗೈಸ್ ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಮೈಸೂರ್ಗೆ ಹೋಗ್ತಿದೀವಿ ಟ್ರಿಪ್ಪು ಫ್ರೆಂಡ್ಸ್ ಜೊತೆ. ಯಾರ್ಯಾರು ಬರ್ತಾರೆ ಒಬ್ಬೊಬ್ಬರನ್ನೇ ಪ್ಲೇಯರ್ಸ್ ನ ಇಂಟ್ರೊಡ್ಯೂಸ್ ಮಾಡ್ತೀವಿ. ಫಸ್ಟ್ ಪವನ್ ಇದೆ, ನೆಕ್ಸ್ಟ್ ಗೈಸ್ ಮೊದಲನೇ ಪ್ಲೇಯರ್ ಪವನ್, ಎರಡನೇ ಪ್ಲೇಯರ್ ಈ ಕಡೆ ತಿರ್ಗಾ. ಏನಪ್ಪ ಅದು ಶರ್ಟ್ ಕೈ ಉಳ್ಸ. ಶರ್ಟ್ ಇಷ್ಟ ಆಯ್ತು ಶೇಖರ್, ನಿಜವಾಗ್ಲೂ ಈಗಲ್ಲೆಲ್ಲ ಹಾಕೊಂಡಿದ್ಯಾ ನಾವು. ಫಸ್ಟ್ ಟೈಮ್ ಶೇಖರ್ ವೈಟ್ ಇಂದ ಬ್ಲಾಕ್ ಆಗಿ ಹೋಗ್ಬಿಟ್ಟವನು. ಆಮೇಲೆ ಏನಾಯ್ತು ಗೈಸ್ ಇವಾಗ ನೆಕ್ಸ್ಟ್ ಪ್ಲೇಯರ್ ಐಶ್ವರ್ಯ ಬಂದಿದ್ದಾಳೆ. ಹಾಯ್ ಮಾಡು ಐಶು. ಇವಾಗ ಸ್ನಾನ ಮಾಡ್ಕೊಂಡ್ ಬಂದವಳು ನೋಡಿ, ಕೂದ್ಲುನು ಆರಿಲ್ಲ ಇನ್ನು. ನಾನು ಇವ್ಳು ಹೇಳದ್ ನೋಡು, ಇನ್ನೊಂದ್ 10 ನಿಮಿಷ ಅಂದಲ್ಲ, ಅರ್ಧ ಗಂಟೆ ಮಾಡ್ತಾಳೆ ಅನ್ಕೊಂಡೆ. ಏನಿಲ್ಲ 20 ಮಿನಿಟ್ಸ್ ಮಾಡಿದ್ಲ ಅಷ್ಟೇ, ಜಾಸ್ತಿ ಏನಿಲ್ಲ. 5 ನಿಮಿಷದಲ್ಲಿ ಬಂದ್ಬಿಟ್ಟ ನೀನು. 5 ನಿಮಿಷದಲ್ಲೇ ಬಂದಿದ್ದ. ಕರೆಕ್ಟ್ ಆಗಿ 11 o'clock ಅಂದ್ರೆ 11 o'clock ರೆಡಿ ಇದ್ದೆ. ನಾವ್ ಹೇಳಿಲ್ಲ, ನಾವ್ ಹೇಳಿದ್ದು 10 ಗಂಟೆಗೆ. ಯಶವಂತ್ ಎಲ್ರನ್ನು ಮಿಸ್ಲೀಡ್ ಮಾಡವ್ನೆ. ಇವಾಗ ಏನಂತ ಗೊತ್ತಾ, ಅಲ್ಲ ಅವನಲ್ಲ, ನಾನೇ ವೇಟ್ ಮಾಡ್ತಾ ಇದೀನಿ, ನೀವೇ ಲೇಟ್ ಮಾಡ್ಬಿಟ್ರಿ ಅಂತ ನಮ್ಮ ಮೇಲೆ ಹೇಳ್ತಾನೆ ನೋಡಿ. ಈಗ ನನ್ಗೆ 10 ಗಂಟೆಗೆ ಹೇಳೋನು, ಇವ್ರಿಗೆ 11 ಗಂಟೆಗೆ ಹೇಳೋನು, 10:15 ಹೇಳ್ಬೇಕಿತ್ತು. ನಾವು ಒಂದು ಬ್ರೇಕ್ ಹಾಕ್ಬಿಟ್ಟು ನಾಷ್ಟ ಮಾಡ್ಕೋತಿದೀವಿ. ಇಬ್ರು ನಾಷ್ಟ ಮಾಡಿರಲಿಲ್ಲ, ಅದಕ್ಕೆ ನಾಷ್ಟ ಮಾಡ್ಕೋತೀವಿ. ಶೇಖರ್ ಚೆನ್ನಾಗೈತಾ? ನಾಷ್ಟ ಮಾಡ್ಕೊಂಡು ಗೈಸ್ ನಾವೀಗ ನಾಷ್ಟ ಮಾಡ್ಕೊಂಡು ಡೈರೆಕ್ಟ್ ಇವಾಗ ಮೈಸೂರ್ಗೆ ಹೊರಡ್ತೀವಿ. ನಾನ್ ಸ್ಟಾಪ್. ಅಬ್ಸರ್ವ್ ಮಾಡ್ದೇನೋ ಯಶವಂತ್, ಏನ್ ಹೇಳು? ಶೇಖರ್ ವೈಟ್ ಡ್ರೆಸ್ ಹಾಕಿಲ್ಲ, ಇವತ್ತು ಬ್ಲಾಕ್ ಡ್ರೆಸ್. ಬ್ಲಾಕ್ ಅದು ಈಗಲೆಲ್ಲ ಆಯ್ತು. ಔಸ್ಕೋತವ್ನು ಈಗಲ್ಲ, ಇನ್ನು ತಿರುಗಿ ಶೂ ನೋಡೋ, ಸ್ಟೈಲ್ ನೋಡೋ, ನೋಡೋ ನಮ್ ಬಾಸ್ ಅಂದ್ರೆ. ಗೈಸ್ ನಾವು ಮೈಸೂರ್ಗೆ ಎಂಟರ್ ಆಗ್ತಾ ಇದೀವಿ. ಫುಲ್ ಟ್ರಾಫಿಕ್ ಆಗ್ಬಿಟ್ಟೈತೆ. ಟ್ರಾಫಿಕ್ ಆಗಿದೆ ಅಷ್ಟೇ. ಇದು ಮೈಸೂರ ಬೆಂಗಳೂರ ನಂಗೆ ಕನ್ಫ್ಯೂಸ್ ಆಗ್ತೈತೆ ನೋಡಿ. ಶೇಖರ್ ಹೇಳಿ ವಿಕಾಸ್, ಹೇಳೋ ವಿಕಾಸ್. ಏನೋ ಏನಿಲ್ಲ ಶೇಖರ್, ಟ್ರಾಫಿಕ್ ಆಗಿದೆ ವಿಕಾಸ್. ಟ್ರಾಫಿಕ್ ಜಾಸ್ತಿ ಆಗ್ಬಿಟ್ಟೈತೆ. ಯಾವ್ದೋ ಫ್ಲೈಓವರ್ ಕೊಡ್ತಾವ್ರ, ಅದಕ್ಕೆ ಜಾಸ್ತಿ. ಯಾವ್ದು ಅಲ್ಲ, ಮೈಸೂರು ಹುಣಸೂರ್ಗ ಇದಕ್ಕೆ ಹೋಗುತ್ತೆ ವಿಕಾಸ್. ಬಾಗಲಕೋಟೆಗೆ ಹೆಂಗೆ ಬಾಗಲಕೋಟೆಗೆ ಹೋಗುತ್ತಾ ಕೇಳೋ ಶೇಖರ್ನ. ರೋಡ್ ಐತೆ. ಶೇಖರ್ ಹೂ ಅಂದ್ರೆ ಓ ಹೌದಾ ಸರಿ ಅಂತಾನೆ ಬೇಕಾರೆ. ಥೈಲ್ಯಾಂಡ್ ಬಾತ್ ಇದೀವಪ್ಪ ನಾವು. ಥೈಲ್ಯಾಂಡ್ ಅದು ತೋರ್ಸು, ಯಾವ್ದಾದ್ ಲೆಕ್ಕ ತೋರ್ಸು. ಇಲ್ಲೂ ಐತೆ ಎತ್ಕೊಳ್ಳೋ. ಅಲ್ಲಿ ಇರುದ್ ಬಿಡೋ ಅದು. ನಾವು ಥೈಲ್ಯಾಂಡ್ ಹೋದಾಗ ಕಾರಲ್ಲಿ ಹೋದಾಗ 10 ರೂಪಾಯಿದು, 1000 ರೂಪಾಯಿ ಯಾರು 20 ರೂಪಾಯಿ ಬಾತು. ಕಾಯಿನ್ ಎಕ್ಸ್ಪ್ಲೈನ್ ಮಾಡ. ಇದು 1000. ಅದ್ ಕಾಯಿನ್ ಎಕ್ಸ್ಪ್ಲೈನ್ ಮಾಡ. ಅವತ್ತು ತೋರ್ಸಿದೀವಿ ಕಾಯಿನ್. 1 ರೂಪಾಯಿ ಒಂದ್ ಬಾತ್ ತೋರ್ಸು. 1 ಬಾತ್. ಇದೆಲ್ಲ ಸೇಮು. ಇದು 10 ಬಾತ್. ಇದು 10 ಬಾತ್, 10 ರೂಪೀಸ್ ಅಷ್ಟೇ. ಯಾಕೋ ಪವನ್ ಡ್ರೈವರ್ ಪ್ಯಾಕಪ್ಪ ಎಲ್ಲದಕ್ಕೂ ಕಾಕಾ ಸೇರ್ಸರೆ ಬಂದ್ಬಿಡುತ್ತೆ ಥೈಲ್ಯಾಂಡ್ ಲ್ಯಾಂಗ್ವೇಜ್ ಅಷ್ಟೇ. ಅವ್ನ್ಗೆ ಸ್ವಲ್ಪ ಗಾಬರಿ ಬರ್ಸಿದ್ರು ಮುಂದೆ ಡಿಸ್ಟ್ರಾಕ್ಟ್ ಆಗಿ ಇಟ್ಬಿಡ್ತಾನೆ. ನೋಡ್ದೆ ಕಣಪ್ಪ ಇವಾಗ ಎಷ್ಟ್ ಚೆನ್ನಾಗಿ ಓಡಿಸ್ಕೊಂಬಂದೆ ಅಂತ. ನಾವು ಚಾಮರಾಜಪೇಟೆಗೆ ರೀಚ್ ಆದ್ವಿ. ನಮ್ಮ ಇನ್ನೊಬ್ಬ ಪ್ಲೇಯರ್ ಹೇಮಂತ್ ಬಂದಿದ್ದಾನೆ. ಆಯ್ ಮಾಡ ಹೇಮಂತ. ಮೈಸೂರಲ್ಲಿ ಯಾರ್ಗ ಏನೇ ಇದ್ರು ಮೈಸೂರಲ್ಲಿ ಕಾಂಟ್ಯಾಕ್ಟ್ ಮಾಡಿ. ನಮ್ಗೆ ಒರಿಜಿನಲ್ ಹನುಮಂತ ಪಲಾವ್ ತೋರಿಸಿದ್ದು ಹೇಮಂತ್. ಕೇಳಕೋ ಯಶವಂತ್ ಈಗ ಕ್ವಶನ್. ಬೇಡ ಕಣ, ಆಮೇಲೆ ವಿಡಿಯೋ ಹಾಕ್ತಾರೆ. ಹೌದು, ಏನಕ್ಕೆ ಹಿಂಗಂದ್ರಿ ಹೇಳೋರ್ ರೀತಿ ಇರ್ಬೇಕು ವಿಕಾಸ್. ನೀವು ಈ ತರ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಹೌದು, ಬೇಸ್ ವಾಯ್ಸ್ ಅಲ್ಲಿ ಬರುತ್ತೆ. ಹೌದು, ಆಮೇಲೆ ಅದ್ ನಮಗ್ ಶೇರ್ ಮಾಡ್ತಾರೆ. ಅದನ್ನ ನಾವು ನೋಡ್ಬೇಕು. ಏಮೇಟ ಟರ್ನ್ ಆಫ್ ದ ಕ್ಯಾಮ್ರಾ. ಗೈಸ್ ನಾವ್ ಇವಾಗ ಜಸ್ಟ್ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ದರ್ಶನ ಮಾಡ್ಕೊಂಡ್ ಬಂದ್ವಿ.
ಬೆಟ್ಟದಲ್ಲಿ ನೋಡಿ ಫುಲ್ ಮಳೆ ಬರೋ ತರ ಆಗೈತೆ ಭಾನುವಾರ. 2 ಗಂಟೆ ಟೈಮಲ್ಲಿ ಒಂದ್ ಸ್ವಲ್ಪ ಕಮ್ಮಿ ಇರುತ್ತೆ ರಶ್ ಕ್ಲೋಸಿಂಗ್ ಟೈಮಲ್ಲಿ. ಪವನ್ ಆಯ್ತಾ? ಪವನ್ ಸೂಪರ್ ಕಣ. ಪವನ್ ಒಳ್ಳೆ ಬುದ್ಧಿ ಬನ್ನಿ, ಬನ್ನಿ. ದಾರ ಕಟ್ಸ್ಕೊಂಡ. ಬೇಗ ಮದ್ವೆ ಆಗ್ಲಿ. ದಾರ ಕಾಪಾಡ್ತಾವ ಯಶವಂತ್. ಬೇಗ ಮದ್ವೆ ಆಗ್ಲಿ ಕಟ್ಸ್ಕೊಂಡ್ ಬಂದ ಅವನು. ಅದಾಗಲ್ಲ ಬಿಡ. ಮೈಸೂರಲ್ಲಿ ಒಳ್ಳೆ ಮಳೆ ಉಯ್ದೈತೆ ನೋಡಿ. ಸಕ್ಕತ್ತಾಗಿದೆ ಮೈಸೂರು ವೆದರ್ ಇವತ್ತು. ಮೈಸೂರಲ್ಲಿ ಓಡಾಡ್ತಾ ಇದೀವಿ. ಪವನ್ ಓಡಿಸ್ತಾವನೆ. ಪವನ್ ನೋಡಿ ಗೇಮ್ ಆಡ್ಕೊ ಕೂತವನೆ. ಯಾನ್ ಮೇಡ ನಿಮ್ ಫ್ರೆಂಡ್ಸ್ ಅಲ್ಲಿ ಯಾರು ಹುಡುಗಿ ಇದ್ರೆ ಹೇಳೆ ಪವನ್ಗೆ. ಒಳ್ಳೆ ಹುಡುಗ ನೋಡು, ಚಿಕ್ಕ ಮಗು ತರ ಗೇಮ್ ಆಡ್ತಾ ಇರ್ತಾನೆ. ಒಳ್ಳೆ ಕೆಲ್ಸ, ಸ್ಮಾರ್ಟ್ ಆಗು ಅವನೆ, ಫಿಟ್ ಆಗವನೆ. ಫೋನ್ ಕೊಡೋ, ನಾನು ಸ್ವಲ್ಪ ಆಡ್ತೀನಿ. ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ನಾ ಇಲ್ಲ ಆಚೆ ಇದೀನಿ. ಚೆನ್ನಾಗ್ ಆಡ್ತೀಯಪ್ಪ ಅವ್ನ್ ಗೇಮ್ನೆಲ್ಲ. ಒಳ್ಳೆ ಗೇಮರ್ ಆಗ್ಬೋದಿತ್ತು. ಗೈಸ್, ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವ್ ಇವತ್ತು ಮೈಸೂರಲ್ಲಿ ಇದೀವಿ. ಮೈಸೂರಲ್ಲಿ ಒಂದು ಫೇಮಸ್ ತೇಜು ಮೆಸ್ ಅನ್ನೋ ಹೋಟ್ಲ್ಗೆ ಹೋಗ್ತಾ ಇದೀವಿ ಊಟಕ್ಕೆ. ಆಲ್ರೆಡಿ 3 ಜನ ಇಂಪ್ಯಾಕ್ಟ್ ಪ್ಲೇಯರ್ಸ್ ಒಳಗಡೆ ಇದಾರೆ. ನಾವ್ ಇವಾಗ ತೇಜು ಮೆಸ್ ಇದೇನೆ, ಫಸ್ಟ್ ಫ್ಲೋರ್. ತೇಗು ಮೆಸ್ ಗೈಸ್, ತೇಗು ಮೆಸ್ ಇದೇನೆ. ಬನ್ನಿ ಇವಾಗ ಹೋಗೋಣ ಹೋಟೆಲ್ಗೆ. ಮೈಸೂರಲ್ಲಿ ಮೆಸ್ಗಳು ತುಂಬಾ ಫೇಮಸ್, ತುಂಬಾ ಮೆಸ್ಗಳೈತೆ. ಅದ್ರಲ್ಲಿ ಇದು ಕೂಡ ಫೇಮಸ್. ಫಸ್ಟ್ ಫ್ಲೋರ್ ಅಲ್ಲಿ ಇರೋದು, ಒಳಗೆ ನಡ್ಕೊಳ್ತಾ ಇದೀವಿ. ಮೆಸ್ ಇದೇನೆ ತೇಗು ಮೆಸ್ ಮೇಲ್ಗಡೆ. ನಾವು ಫ್ರೆಂಡ್ಸ್ ಎಲ್ರು 5 ಜನ ಇದೀವಿ. ಹೇಮಂತ್, ಯಶವಂತ್, ಐಶ್ವರ್ಯ, ಶೇಖರ್, ಪವನ್, ಎಲ್ಲಾನು ಹೇಳು. ಮೂರ್ ತರ ಐಟಮ್ ಆಲ್ರೆಡಿ. ಕೈಮಾ, ಚಿಕನ್ ಚಾಪ್ಸ್, ಲಿವರ್ ಫ್ರೈ, ಅದು ಚಿಕನ್ ಪೆಪ್ಪರ್ ಮತ್ತೆ ಬಿರಿಯಾನಿ ರೈಸ್. ಮೆಸ್ಸಲ್ಲಿ ನೋಡಿ ಈ ತರ ಇರುತ್ತೆ. ಎಲ್ರಿಗೂ ಅವರೇ ಸರ್ವ್ ಮಾಡ್ತಾರೆ ಬಿರಿಯಾನಿ ರೈಸ್. ಗೈಸ್, ನಾವು ಆರ್ಡರ್ ಮಾಡಿರೋ ಐಟಮ್ಗಳು ಇಲ್ಲ ಐತೆ ನೋಡಿ. ಇದು ಕೈಮಾ ಉಂಡೆ, ಇದು ಚಿಕನ್ ಫ್ರೈ, ಅದಾದ್ಮೇಲೆ ಇದು ಚಿಕನ್ ಗ್ರೇವಿ, ಜೊತೆಗೆ ಅಲ್ಲಿ ಲಿವರ್ ಫ್ರೈ ಕೂಡ ಐತೆ. ಬಿರಿಯಾನಿ ರೈಸು, ಎಲ್ರಿಗೂ ಸೌತೆಕಾಯಿ ಈರುಳ್ಳಿ ಗ್ರೇವಿನೆಲ್ಲ ಹಾಕ್ತಾರೆ. ಬನ್ನಿ ಇವಾಗ ಮೆಸ್ ಊಟ ಮಾಡ. ರೈಸ್, ಬಿರಿಯಾನಿ ರೈಸು ಟೇಸ್ಟಿಯಾಗಿ ಚೆನ್ನಾಗೈತೆ. ಚಿಕನ್ ಫ್ರೈ ತಿನ್ನೋಣ ಈಗ. ಚಿಕನ್ ಫ್ರೈ ಜೊತೆ ಅನ್ಕೋತೀನಿ ರೈಸ್ನ. ಬಿರಿಯಾನಿ ಕಣಲ್ಲಿ ಬಿರಿಯಾನಿ ಪೀಸ್ ಬರ್ಲಿಲ್ವಾ? ಬಿರಿಯಾನಿ ಪೀಸೇ ಬಿದ್ದಿತ್ತು. ಗೀ ರೈಸ್ ಅಲ್ಲ, ಬಿರಿಯಾನಿ ರೈಸು. ನಾನು ಇವತ್ತೇ ಕಣ ಇಷ್ಟೊಂದು ಈ ತರ ನಾನ್ ವೆಜ್ ಮೆಸ್ ಅಲ್ಲಿ ತಿಂತಿರೋದು. ಹಳೇದ ರೈಸ್. ಇನ್ನೊಂದು ಐಟಮ್ ಚಿಕನ್ ಲೆಗ್ ಪೀಸ್ ಹೇಳಿದ್ವಿ. ಚಿಕನ್ ಕೂಡ ಫುಲ್ ಕೂತಿದೀವಿ ನೋಡಿ ನಾವು ಫ್ರೆಂಡ್ಸ್. ಸ್ವಲ್ಪ ಸ್ಪೈಸಿ ಇದೆ. 4 ಗಂಟೆಗೆ ಬಂದಿರು ನೋಡಿ ಎಷ್ಟು ಕೆಲಸ. ನಾವು ಬಂದಿರೋದು 4 ಗಂಟೆಗೆ. ಜಾಗ ನೋಡಿ ಫುಲ್. ಅವ್ರು ಈಗ್ಲೂ ಚಿಕ್ಕ ಜಾಗ, ಸ್ವಲ್ಪ ಸಣ್ಣದಾಗಿದ್ರು. ಫುಡ್ಡು ಟೇಸ್ಟು ಮತ್ತೆ ಸರ್ವಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ಡಿಫ್ರೆಂಟ್. ಎಷ್ಟು ಬೇಕಾದ್ರೂ ಹಾಕ್ಸ್ಕೋಬೋದು ನಾವು. ರೈಸ್ ಬೇಕಾದ್ರೆ ಹಾಕ್ಸ್ಕೊಡ. ಸಾಕು ನಂಗೆ. ಇಡ್ಲಿ ಐತೆ. ಇಡ್ಲಿ ಇಲ್ವಾ? ಚಿಕನ್ ಲೆಗ್ ಪೀಸ್ ಹೇಳಿದ್ವಿ. ಐಟಮ್ಸ್ ಇಡ್ಲಿ, ದೋಸೆ, ಕಾಲ್ ಸೂಪು, ಮಟನ್, ಚಿಕನ್, ಕೈಮಾ, ಲಿವರ್ ಎಲ್ಲ ಬೆಳಿಗ್ಗೆ ಸಿಕ್ತು. ಈ ಹೋಟೆಲ್ ಸ್ಪೆಷಲ್ ರಸಮ್ ಅಂತ ಹೇಳ್ತೀವಿ. ಒಳ ನೀವಿಬ್ರು ತಗೊಳ. ಇದು ಚಿಕನ್ ಲೆಗ್ ಪೀಸ್. 6 ಐಟಮ್ ಇತ್ತು. ಯಾರು ಹೇಳಿ ಒಂದ್ ಮೀಲ್ಸ್ ತಗೊಂಡ್ರೆ ಅನ್ಲಿಮಿಟೆಡ್ ರೈಸ್ ಎಷ್ಟಾದ್ರು ತಿನ್ಬೋದು. ರೈಸ್ ಮಾತ್ರ ಅನ್ಲಿಮಿಟೆಡ್ ರೈಸ್. ಟೇಸ್ಟಿ ಆಗಿರೋದಕ್ಕೂ ಎಷ್ಟಾದ್ರು ತಿನ್ಬೋದು. ಒಳ್ಳೆ ಚೆನ್ನಾಗಿ ತಿನ್ಬೋದು. ಐಸು ನನ್ಗಿಂತ ನಿನ್ಗಿಂತ ಜಾಸ್ತಿ ಐಸು ತಿಂತಿಲ್ವಾ? ಏನು ಹೇಳು, ಅದಕ್ಕೆ ತಿಂತೀನಿ. ಹೆಂಗ ಇದ್ದಂಗೆ ಟೇಸ್ಟಿಯಾಗಿ ಚೆನ್ನಾಗೈತೆ ರೈಸ್. ಮತ್ತೆ ಎಲ್ಲ ಆದ್ಮೇಲೆ ಲೋಡದಲ್ಲಿ ಮಜ್ಜಿಗೆ ಕೊಡ್ತಾರೆ. ಮಜ್ಜಿಗೆ ಕುಡಿಯೋದು.
ಗೈಸ್ ಮಜ್ಜಿಗೆನು ಕೂಡ ಅನ್ಲಿಮಿಟೆಡ್, ಎಷ್ಟಾರು ಕುಡಿಬೋದು, ರೈಸ್ ಎಷ್ಟಾರು ಹಾಕ್ಸ್ಕೋಬಹುದು. ಒಳ್ಳೆ ಚೆನ್ನಾಗಿತ್ತು, ಟೇಸ್ಟಿಯಾಗಿ. ಏನೋ ಬೋಲ್ ಎರಡ್ ಸಲ ಇರು ಬಂದು ಹತ್ರ ಬಂದು ನಾವು ಬಂದಿರೋದು ಶೇಖರ್ ಹೇಳಿದ ಶೇಖರ್ ಹೇಳಿದ್ದು. ಗೈಸ್ ಮೆಸ್ಸು ಓಪನ್ ಆಗಿ ಎಷ್ಟು ವರ್ಷ ಆಯ್ತು ಏನು ಅಂತ ಕೇಳೋಣ ಇರಿ. ಎಷ್ಟು ವರ್ಷ ಆಯ್ತು ಓಪನ್ ಆಗಿ ಮೆಸ್ಸು? ಸರಿ, ಎಷ್ಟು ವರ್ಷ ಆಯ್ತು ಓಪನ್ ಆಗಿ ಮೆಸ್ಸು? ಸರ್ ಇದು ಓಪನ್ ಆಗಿ 1959 ಸ್ಟಾರ್ಟ್ ಆಗಿದ್ದು. ಈಗ ಪ್ರೆಸೆಂಟ್ ಈ ಪ್ಲೇಸ್ 40 ವರ್ಷ ಆಯ್ತು, 42 ವರ್ಷ ಆಗಿದೆ. ಶುರು ಮಾಡಿರೋದು ನಮ್ಮ ಅಜ್ಜಿ 1959 ಸ್ಟಾರ್ಟ್ ಮಾಡಿದ್ದು. ಈಗ ತೇಗೋಜಿರಾಮ್ ನಮ್ಮ ತಂದೆಯರಿದ್ದಾರೆ, ಅವ್ರು ನಿಮ್ ತಂದೆಯವರಾ? ಮನೆಯವರೇ ಅಡಿಗೆ ಮಾಡ್ತಾರೆ. ಆಗ ನಮ್ಮ ಅಜ್ಜಿ ಮಾಡ್ತಾ ಇದ್ರು, ಅಮ್ಮ ಮಾಡ್ತಾ ಇದ್ದಾರೆ, ಈಗ ನಮ್ಮ ವೈಫ್ ಮಾಡ್ತಾ ಇದ್ರು. ಮನೆಯವರೇ ಕುಕ್ ಮಾಡೋದು. ಚೆನ್ನಾಗಿತ್ತು, ಇಷ್ಟ ಆಯ್ತು ನಮ್ಗೂನು. ಇದು ಇವಾಗ ಯಾರೇ ಬಂದ್ರು ಕೂಡ ಇದು ಗೀ ರೈಸ್ ಎಷ್ಟಾರು ಅನ್ಲಿಮಿಟೆಡ್ ಗೀ ರೈಸ್, ಅನ್ಲಿಮಿಟೆಡ್ ವೈಟ್ ರೈಸ್, ತಿಳಿ ಸಾರು ಮೊಸರು ಗ್ರೇವಿ. ಒಂದ್ ಬೀನ್ಸ್ ಅಲ್ಲಿ ಒಂದ್ ಮುದ್ದೆ, ಅನ್ಲಿಮಿಟೆಡ್ ಪಲಾವ್ ರೈಸ್, ಅನ್ಲಿಮಿಟೆಡ್ ವೈಟ್ ರೈಸ್, ತಿಳಿ ಸಾರು ಮೊಸರು ಗ್ರೇವಿ. ಅದ್ರ ಜೊತೆ ಯಾವ್ದೋ ಒಂದು ನಾನ್ ವೆಜ್ ಐಟಮ್ ಬರುತ್ತೆ. ಮಟನ್ ಊಟ, ಚಿಕನ್ ಊಟ, ಕೈಮಾ ಊಟ, ಲಿವರ್ ಊಟ ಅಂತ ಮಧ್ಯಾಹ್ನ 12 ರಿಂದ 3 ಇರುತ್ತೆ. ಬೆಳಿಗ್ಗೆ ತಿಂಡಿಗೆ ನಿಮ್ಗೆ ಇಡ್ಲಿ, ನೀರ್ ದೋಸೆ, ಕಾಲ್ ಸೂಪು, ತಲೆ ಮಾಂಸ ಬೆಳಗ್ಗೆ ಹೊತ್ತಾ? ಬೆಳಿಗ್ಗೆ 6:30 ಇಂದ 9:30, 10 ಗಂಟೆಗೆ. ಸರಿ ಅಂಕಲ್, ಆಯ್ತು, ಚೆನ್ನಾಗಿತ್ತು. 1995 ಅಲ್ಲಂತೂ ಓಪನ್ ಆಗಿದ್ದು ಯಶವಂತ್. 1995. ಸರ್ ಇದು ಓಪನ್ ಆಗಿ 1959 ಸ್ಟಾರ್ಟ್ ಆಗಿದ್ದು. ಮಾತೇ ಇಲ್ಲ, 30 ವರ್ಷ ಆಗೈತೆ. ನಾವು ಅವಾಗ ಇನ್ನೂ ಹುಟ್ಟೇ ಇರ್ಲಿಲ್ಲ. ಪವನ್, ಈ ಹೋಟ್ಲು ಓಪನ್ ಆಗಿದಾಗ ನಾವು ಹುಟ್ಟೇ ಇರ್ಲಿಲ್ಲ, ಆದ್ರೆ ನೀನು ಇನ್ನೂ ಹುಟ್ಬಿಟ್ಟಿದ್ದೆ. ಫಸ್ಟ್ ಹೇಳು ಡೇಟ್ ಆಫ್ ಬರ್ತ್. 1995. ನಾನು ಹುಟ್ಟಿರ್ಲಿಲ್ಲ. ನೀನು ಹುಟ್ಟಿದ್ದೆ. ನನಗೇನೋ ನೀನು ಹುಟ್ಟಿದೆ ಅನ್ಸ್. ಐಶು ಹುಟ್ಟಿದ್ಲು. ಐಶು 1980 ಹುಟ್ಬಿಟ್ಟಿದ್ಲು. ಐಶು 1980 ಏನ್ ಮಾಡ್ತಿದ್ದೆ? ಏನು ಮಾಡ್ತಿರ್ಲಿಲ್ಲ, ನಾನು ಇನ್ನೂ ಹುಟ್ಟೇ ಇರ್ಲಿಲ್ಲ. ಹೇಳ, ಏನ್ ಮಾಡ್ತಿದ್ದೆ? ಏನ್ ಮಾಡಕ್ ಸಾಧ್ಯ, ನಾನು ಹುಟ್ಟಿದ್ದೆ ಹೇಳ, ಕಂಟೆಂಟ್ ಬೇಕು ಸ್ವಲ್ಪ. ಐಶು ರೋಸ್ಟ್ ಮಾಡ ಅಂತ ತೆಗದೆ. ಈಗ ಬಾಯ್ಸ್ ಎಲ್ರು ಇವಾಗ ಎಲ್ಲೋಗೋದು ಅಂತ ಸ್ಕಿಪ್ ಆಗ್ತದೆ. ಎಲ್ಲಾರು ಜ್ಯೂಸ್ ಇದ್ರೆ ನೋಡ್ರು, ಜ್ಯೂಸ್, ಸೋಡಾ. ಅವಾಗಿಂದ ಹೇಳ್ತಿದ್ದೆ, ಅವ್ರು ಅದ್ರ ಬಗ್ಗೆ ತಿಂತಾನೆ ಇಲ್ಲ. ನಾವ್ ಇವಾಗ ಎಲ್ಲಿ ಮೈಸೂರಲ್ಲಿ ಓಡಾಡ್ತಾ ಇದೀವಿ. ಎಲ್ಲೋಗೋದೊಂದು ಗೊತ್ತಿಲ್ಲ, ಮಳೆ ಬರೋದ್ ತರ ಆಗೈತಿ. ತಿರ್ಗಾ ಆಗ್ಲೇ ಮಳೆ ಬಂದ್ ನಿಂತೋಯ್ತು. ರೌಂಡ್ಸ್ ಆಗ್ತಾ ಇದೀವಿ. ಎಲ್ಲೋಗೋದು ಅಂತ ಡಿಸೈಡ್ ಮಾಡದ್ಮೇಲೆ ಹೇಳ್ತೀನಿ. ಶೇಖರ್ ಹೆಂಗ್ ಹೇಳ್ತಾನೆ ಹಂಗೆ. ಶೇಖರ್ ನಮ್ಮೆಲ್ರಿಗೂ ದೊಡ್ಡ ತಲೆ. ಅವ್ನ್ ನಮ್ ಬಾಸ್ ಇದ್ದಂಗೆ. ಅವ್ನೇನ್ ಹೇಳ್ತಾನ ಅದನ್ನ ಮಾಡ್ತಾ ಇರ್ತೀವಿ, ಅವ್ನ ಹೇಳ್ದಂಗ್ ನಡ್ಕೋತೀವಿ. ಏನೋ ಯಶು? ನಿಮ್ ಗಿಡ ಬೇಕೇನಾ? ಶೇಖರ್ ಇಬ್ರು ಸ್ವೀಟ್ ಬೀಡ ತಗೋತೀವಿ. ಗೈಸ್ ನಾವು 1850 ರೂಪಾಯಿ ಆಯ್ತು ಬಿಲ್ಲು. 6 ಜನದ ಮೇಲೆ ತಿಂದಿದೀವಿ. ಎಲ್ರಿಗೂ ಹೊಟ್ಟೆ ತುಂಬಿತು, ಟೇಸ್ಟಿ ಆಗಿತ್ತು, ವರ್ತಿತ್ತು ಮಗ, ಕೊಡ್ಬೋದು. ಆರಾಮಾಗಿ ಟೇಸ್ಟಿ ಆಗಿತ್ತು, ಅನ್ಲಿಮಿಟೆಡ್. ಹಿಂದೂ ತೆಗ್ ಬರೋವರೆಗೂ ಊಟ ಹಾಕ್ಬಿಟ್ಟು ಕಳ್ಸಿದ್ರು. ನೀವು ಹೋಗ್ಬಿಟ್ಟು ತಿನ್ನಿ, ಚೆನ್ನಾಗಿತ್ತು. ಹೊಟ್ಟೆ ತುಂಬಾ ತಿನ್ನಿ ಅಷ್ಟೇ. ಪಾವನ್ ನೋಡಿ 1 5 kg ರೈಸೇ ತಿನ್ಬಿಟ್ಟ. ಇದು ಸುಳ್ಳು, ಇವ್ನು ನನ್ ಪಕ್ಕ ಕೂತಾ ಇರ್ಲಿಲ್ಲ, ಸುಳ್ಳು ಹೇಳ್ತಾವನೆ. ಎಂಪೈರ್ ಅಲ್ಲಿ ಒಂದ್ ಜ್ಯೂಸ್ ಕುಡಿಯೋಣ ಅಂತ ಹೋಯ್ತಾರೆ. ನಾವು ವಾಪಸ್ಸು ಮೈಸೂರಿಂದ ಇವಾಗ ಮನೆಗೆ ಹೋಗ್ತಾ ಇದೀವಿ. ಎಲ್ರು ಡ್ರಾಪ್ ಮಾಡ್ಬಿಟ್ಟು ಕಾರ್ ಫುಲ್ ಖಾಲಿ ಆಯ್ತು. ಆಲ್ರೆಡಿ ಎಷ್ಟು ಗೊತ್ತಾ ಟೈಮ್? ಇವಾಗ ಟೈಮ್ ಎಷ್ಟಾಗೈತು? 11:23 ಆಗೈತೆ. ಈಗ ವಾಪಸ್ಸು ಮನೆಗೆ ಹೋಗ್ತಾ ಇದೀವಿ. ಪವನ್ ಡ್ರಾಪ್ ಮಾಡ್ಬಿಟ್ಟು ನಾನು ಹಂಗೆ ಮನೆಗೆ ಹೊಡ್ತೀನಿ. ನೆನ್ನೆ ಲಾಗಲ್ಲಿ ಎಲ್ರು ಪವನ್ ಮ್ಯಾಕ್ಸ್ ನ ತಪ್ಪು ಮಾಡಿರೋದ ಕ್ಲೀನ್ ಆಗಿ ಕಂಡಿಡ್ದಿದ್ದೀರಾ. ಎಲ್ರು ಮ್ಯಾಕ್ಸ್ ಪವನ್ ಅಂತ ಕಮೆಂಟ್ ಹಾಕಿದ್ದೀರಾ. ಎಲ್ರು ಮ್ಯಾಕ್ಸ್ ಪವನ್ ಅಂತ ಕಮೆಂಟ್ ಹಾಕಿದ್ದೀರಾ. ನಂಗೆ ತುಂಬಾನೇ ಇಷ್ಟ ಆಯ್ತು. ಹೇಳ್ದಂಗೆ ಹಾಕಿದ್ದೀರಾ. ಪವನ್ ಆ ಹುಡುಗನಿಗೆ ಮ್ಯಾಕ್ಸ್ ಹೇಳ್ಕೊಡಕ್ ಹೋಗಿ ಅವನೇ ಸಿಗಾಕೋಗ್ಬಿಟ್ಟ, ಮ್ಯಾಕ್ಸ್ ಗೊತ್ತಿಲ್ಲ ಅಂತ. ಈಗ ವಾಪಸ್ ಹೋಯ್ತಾ ಇದೀವಿ. ನೈಟ್ ಟೈಮ್ ನೋಡಿ ನಮ್ಮೂರ್ ಕಡೆ ಎಷ್ಟು ಪ್ರಶಾಂತವಾಗಿರುತ್ತೆ ರೋಡು. ಬೆಳಗ್ಗೆ ಹೊತ್ತು ಹಿಂಗೆ ಇರ್ತದೆ, ಶಾಂತವಾಗಿ ಇರುತ್ತೆ. ಆದ್ರೆ ಚಿರತೆ, ಈ ಕರಡಿ ಅವೆಲ್ಲ ಇರುತ್ತೆ ಗೈಸ್ ಈ ರೋಡಲ್ಲಿ. ವೆಹಿಕಲ್ ಬಂದ್ರೆ ಹುಷಾರ್. ನೈಟ್ ರೈಡ್ ಮಾಡ್ತಾ ಇದೀವಿ ನಾನು ಪವನ್ ಇಬ್ರೆ. ಪವನ್ನ ಬಿಟ್ಬಿಟ್ಟು ನಾನು ಹಂಗೆ ಹೋಯ್ತೀನಿ. ನಾನು ಒಬ್ನೇ ಚಿರತೆ ಏನಾದ್ರು ಸಿಕ್ಕಿದ್ರೆ ನೋಡ್ಕೊಂಡು ಮಾತಾಡ್ಸಿ ಊಟ ಮಾಡಿ ಕಾಪಾಡ್ಕೊಂಡದ್ನ ಹೋಗ್ತಾರೆ. ಜೋಕ್ಸ್ ಗೈಸ್ ಅಷ್ಟೇ. ದಸರಾ ರೋಡ್ ಅಂತ ಚೆನ್ನಾಗೈತೆ ಇಲ್ಲಿ. ಅಲ್ಲಿಂದ ಕಣ್ವ ಚಾಮನಹಳ್ಳಿ ರೋಡ್ ನ ತೋರಿಸ್ತೀನಿ ರೀ. ಕಣ್ವ ಗಂಟನೂ ಚೆನ್ನಾಗೈತೆ. ಕಣ್ವ ಬಿಟ್ಟು ಆಚೆ ಎಕ್ಕೂಟೋಗೈತೆ. ಇವಾಗ ದಸರಾ ರೋಡ್ ನೋಡಿದಿರಲ್ವಾ, ಎಷ್ಟು ಸ್ಮೂತ್ ಆಗಿ ಎಷ್ಟು ಕ್ಲೀನ್ ಆಗಿ ಹೋಯ್ತಾವನೆ. ನೆಕ್ಸ್ಟ್ ಇವಾಗ ಕಣ್ವ ರೋಡ್ ಬಂದಾಗ ತೋರಿಸ್ತೀನಿ ರೀ ಹೆಂಗಿರುತ್ತೆ ರೋಡು ಅಂತ. ತೋರಿಸ್ತೀನಿರಾ, ನೀವೇ ಕಮೆಂಟ್ ಹಾಕಿ ಯಾವ್ದು ಚೆನ್ನಾಗೈತೆ ರೋಡು ಅಂತ.
ರೋಡ್ ಅಂದ್ರೆ ಚೆನ್ನಾಗಿರ್ಬೇಕು, ಸುಮ್ನೆ ಎಲ್ಲ ರೋಡ್ ಟ್ಯಾಕ್ಸ್ ಕಟ್ಟಿದೀವಿ ನಾವು ಕಾರ್ ತಗೋಬೇಕಾರೆ. ಗೊತ್ತು ಚೆನ್ನಾಗಿರ್ಬೇಕು. ತೋರಿಸ್ತೀನಿ ಇರು. ಅಷ್ಟೇನೆ ತೋರಿಸ್ತೀನಿ ರೋಡ್ ನೋಡ್ಬಿಟ್ಟು ಗೊತ್ತಾಯ್ತದೆ. ಕೊಟ್ಟಾಗ ಮೈಲೇಜ್ ಎಷ್ಟಿತ್ತು? ಕೇಳು. ನನ್ ಕೊಟ್ಟಾಗ 16 ಇತ್ತು ಮೈಲೇಜ್. 12 ಬಂದಿತ್ತು. ವಾಪಸ್ ತಗೋಬರ್ಬೇಕಾರೆ 13.5 ಬರ್ಸೋಣ. 16 13 ಎಲ್ಲೆಲ್ಲಿ ಪವನ್. ಇವಾಗ ರೋಡ್ ತೋರಿಸ್ತೀನಿ ರೀ ಗೈಸ್. ಹೈವೇ ದೊಡ್ಡ ಹೈವೇ ಬರುತ್ತೆ ಇವಾಗ ರೀ. ಎಂತ ನ್ಯಾಷನಲ್ ಬಂತು ನೋಡಿ ಗೈಸ್, ನ್ಯಾಷನಲ್ ಹೈವೇ. ಗಾಡಿ ನೋಡಿ ಹೆಂಗ್ ಅಳ್ಳಾಡ್ತೈತೆ. ಅಳ್ಳಾಡ್ತಾ ಇರೋದಲ್ಲ, ಇನ್ನೇನಿದು ಶಾಕ್ ಆಫ್ ಟೆಸ್ಟ್ ಮಾಡ್ತಾ ಇರೋದು ನೋಡಿ ರೋಡ್. ಆಯ್ತು, ಇದು ಇವಾಗ ಒಂದ್ ಸ್ವಲ್ಪ ದಿನದಲ್ಲಿ ಕನ್ಸ್ಟ್ರಕ್ಷನ್ ಮಾಡಕ್ ಟ್ರೈ ಮಾಡ್ತಾವ್ರೆ. ಇದು ಆಗ್ಬಿಡುತ್ತೆ ಇಷ್ಟು ದೂರ ಇವಾಗ ಇನ್ನು ಮುಂದಕ್ಕೆ ತೋರಿಸ್ತೀನಿ ರೀ. ಇದು ರೆಡಿ ಮಾಡ್ಕೊಂಡವ್ರೆ. ಇನ್ನು ಮುಂದಕ್ಕೆ ಐತಿರಿ. ಇನ್ನು ಮುಂದಕ್ಕೆ ಇದು ಅಟ್ಲೀಸ್ಟ್ ಜಲ್ಲಿಕಲ್ ಹಾಕ್ಬಿಟ್ಟು ರೆಡಿ ಮಾಡ್ತಾವ್ರೆ. ಇಲ್ಲಿ ಮುಂದೆ ಇರೋ ಗುಂಡಿಗಳು ತೋರಿಸ್ತೀನಿ ರೀ. ಇದೆಲ್ಲ ಫುಲ್ ಗುಂಡಿಗಳ ರೋಡೆ. ಇಲ್ಲಿ ನೋಡಿ, ರೋಡ್ ಅಲ್ಲ, ರೋಡ್ ಎಲ್ಲ ಫುಲ್ ಗುಂಡಿನೇ. ಸ್ವಲ್ಪ ರೋಡ್ ಐತೆ ಅಷ್ಟೇ. ಇದೆಲ್ಲ ನೋಡಿ ಗುಂಡಿ ಫುಲ್ಲು. ಈ ಊರಿಂದ ಚಾಮನಹಳ್ಳಿಯಿಂದ ಹಿಡಿದು ಕಸಿತೋಪ್ ಗಂಟ ಅಂದ್ರೆ ಒಂದ್ 3 ಊರು: ಚಾಮನಹಳ್ಳಿ, ಕ್ಯಾಸಾಪುರ, ಕಣ್ವ, ಇದು ಹನುಮನಹಳ್ಳಿ. ಇದೆಲ್ಲ ನೋಡಿ ಫುಲ್ ಕಿತ್ತೋಗ್ಬಿಟ್ಟೈತೆ. ಫುಲ್ ಕಿತ್ತೋಗ್ಬಿಟ್ಟೈತೆ. 6 ಕಿಲೋಮೀಟರ್. ಎಷ್ಟು ವರ್ಷ ಆಯ್ತು ಕಿತ್ತೋಗಿ ಪವನ್? ರೆಡಿ ಮಾಡ್ಸಿಲ್ಲ. ರೋಡ್ ಮಾತ್ರ ಹಾಕಲ್ಲ. ಇಲ್ಲಿ ನೋಡಿ, ದಿನ ಬೆಳಗ್ಗೆ ಇದ್ರೆ ಗಾಡಿಗಳು ಎಷ್ಟು, ಕಾರು, ಬಸ್ಸು, ಗೌರ್ಮೆಂಟ್ ಬಸ್ ಎಲ್ಲ ಓಡಾಡ್ತವೆ. ಅದ್ ಯಾವಾಗ ರೆಡಿ ಮಾಡಿಸ್ತಾರ ನಮ್ಗಂತೂ ಗೊತ್ತಿಲ್ಲ. ಇನ್ನು ಮೇನ್ ಸೀನ್ ತೋರಿಸಿಲ್ಲ. ಇನ್ನೂ ದೊಡ್ಡ ಗುಂಡಿ ತೋರಿಸ್ತೀನಿ. ಇಲ್ಲಿ ನೋಡಿ ಎಕ್ಸಾಕ್ಟ್ ಆಗಿ ತೋರಿಸ್ತೀನಿ ಗುಂಡಿನ ಹೆಂಗಿರತ್ತೆ ಅಂತ. ಇಲ್ಲಿ ನೋಡಿ, ಮಧ್ಯೆ ಒಂಚೂರು ರೋಡ್ ಇರ್ತೈತಿ. ಇಲ್ಲಿಂದ ಇಲ್ಲಿ ನೋಡಿ ಎಷ್ಟು ಗುಂಡಿ ಐತೆ. ಎಲ್ಲ ರೋಡ್ ಇದು. ಇನ್ನೊಂದೇನ್ ಈ ಕಡೆ ಗುಂಡಿ ಬರೀ ಮಧ್ಯ ರೋಡ್ ಐತೆ ಅಷ್ಟೇ. ಅಟ್ಲೀಸ್ಟ್ ಇದಾರು ಉಳ್ಸೋರಲ್ಲ, ಮಣ್ಣು ರೋಡ್ ಇಲ್ವಲ್ಲ. ಅದೇ ಇನ್ನೊಂದೇನ್ ಗೊತ್ತಪ್ಪ, ನಮ್ಗೆ ಯೂಟ್ಯೂಬರ್ಸ್ಗೆ ತುಂಬಾ ಜನ ಕಮೆಂಟ್ ಆಗ್ತಿರ್ತೀರ ಸೋಷಿಯಲ್ ಕಾಸ್ ಬಗ್ಗೆ ವಿಡಿಯೋ ಮಾಡಿ, ಇದು ಏನು ಗೌರ್ಮೆಂಟ್ ಪ್ರಾಬ್ಲಮ್ಸ್ ಬಗ್ಗೆ ವಿಡಿಯೋ ಮಾಡಿ ಅಂತ. ಬಟ್ ಆದ್ರೆ ವಿಡಿಯೋ ಮಾಡಿದಾಗ ನನಗನ್ಸಿತ್ತು ಪರ್ಸನಲ್ ಆಗಿ ಅಷ್ಟೊಂದು ಸಪೋರ್ಟ್ ಸಿಗಲ್ಲ. ಇವಾಗ ನಾನು ಇವತ್ತು ಹಾಕಿರೋ ವಿಡಿಯೋನೇ ನನ್ನ ಮೇನ್ ಚಾನಲ್ ಇಲ್ಲಿ ತುಂಬಾ ಟೈಮ್ ಕೊಟ್ಟು ಎಫರ್ಟ್ಸ್ ಹಾಕಿ ವಿಡಿಯೋ ಮಾಡಿದ್ದೆ. ಗೌರ್ಮೆಂಟ್ ಹಾಸ್ಪಿಟಲ್ದು ಹೇಗಿರುತ್ತೆ, ಮತ್ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್, ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ. ಬಟ್ ಇವಾಗ ನೋಡು ಪವನ್, 50,000 ಓಡೈತೆ ಅಷ್ಟೇ ವಿಡಿಯೋ. ಅದೇ ಇವಾಗ ನಾನು ಗೋಸ್ಟ್ ಅಂಟು ಇಲ್ಲ ಚಾಲೆಂಜ್ ವಿಡಿಯೋ ಮಾಡಿದ್ರೆ ಆರಾಮಾಗಿ ರೀಚ್ ಆಗುತ್ತೆ. ಮತ್ತೆ ಪಬ್ಲಿಕ್ ಕಾಸ್ ಬಗ್ಗೆ ನೀವ್ ಹೇಳ್ತೀರಾ ವಿಡಿಯೋ ಮಾಡಲ್ಲ ಯೂಟ್ಯೂಬರ್ಸ್ ಅಂತ. ನಾವು ಅಷ್ಟು ರಿಸ್ಕ್ ತಗೊಂಡ್ ವಿಡಿಯೋ ಮಾಡಿದ್ರು ಕೂಡ ರೀಚ್ ಆಗಲ್ಲ ವಿಡಿಯೋ. ಅದು ಬರೀ ಮೇಲ್ ಮಾತ್ರ ಕಾಣಿಸುತ್ತೆ ನಿಮ್ಗೆ ವಿಡಿಯೋ ಅಂತ. ಇವಾಗ ಎಷ್ಟೋ ಜನ ಕಾನ್ಸಿಕ್ವೆನ್ಸಸ್ ಬಂದಿರ್ತದೆ ಅಂತ ನಮ್ಗೆ ಗೊತ್ತು. ಎಷ್ಟೋ ಜನ ನ್ಯೂಸ್ ರಿಪೋರ್ಟರ್ಸ್ ಗಳು ತೋರ್ಸಲ್ಲ. ಅದನ್ನೆಲ್ಲ ನಾನು ಇವಾಗ ಹೋಗ್ಬಿಟ್ಟು ತೋರಿಸಿದೀನಿ ಆ ವಿಡಿಯೋದಲ್ಲಿ. ಬಟ್ ಆದ್ರೆ ನಮ್ಗೆ ಅಷ್ಟು ರೀಚು ಸಪೋರ್ಟು ಇವಾಗ ಒಂದು ವಿಡಿಯೋ ನಾವು ಆತರ ಮಾಡಿದಾಗ ರೀಚ್ ಸಪೋರ್ಟ್ ಜಾಸ್ತಿ ಸಿಕ್ಕಿದ್ರೆ ಅದೇ ತರ ವಿಡಿಯೋ ಮಾಡಕ್ಕೆ ನಮಗೂ ಕೂಡ ಒಂದು ಪ್ರೋತ್ಸಾಹ ತರ, ಒಂದು ಕಮೆಂಟ್ ಆಗಿರ್ಬೋದು, ಇಲ್ಲ ಒಂದು ಸಬ್ಸ್ಕ್ರೈಬ್ ಆಗಿರ್ಬೋದು. ನಮ್ಗೆ ಇನ್ನೇನಿಲ್ಲ ಗೈಸ್, ನೀವು ಸಪೋರ್ಟ್ ಕೊಡೋದ್ರಿಂದನೇ ನಾವು ಇನ್ನೊಂದು ವಿಡಿಯೋ ಮಾಡ್ಬೋದು. ಇವಾಗ ಯಾರ್ಯಾರು ಮೇನ್ ಚಾನಲ್ದು ವಿಡಿಯೋ ನೋಡಿಲ್ಲ ಹೋಗ್ಬಿಟ್ಟು ನೋಡಿ. ತುಂಬಾ ಎಫರ್ಟ್ಸ್ ಹಾಕಿ ವಿಡಿಯೋ ಮಾಡಿದೀನಿ. ಗೌರ್ಮೆಂಟ್ ಹಾಸ್ಪಿಟಲ್ ಮತ್ತೆ ಪ್ರೈವೇಟ್ ಹಾಸ್ಪಿಟಲ್ದು ಎಕ್ಸ್ಪೀರಿಯನ್ಸ್ ನ ತೋರಿಸಿದೀನಿ. ಮೇನ್ ಚಾನಲ್ ವಿಡಿಯೋ ಐತೆ, ಹೋಗಿ ನೋಡಿ. ಪವನ್ ಅವ್ರ ಊರ್ ಬತ್ತು. ಪವನ್ನ ವಾಪಸ್ಸು ಮನೆಗೆ ಬಿಟ್ಬಿಟ್ಟು ಇವಾಗ ನಾನು ಹೋಗ್ತಾ ಇದ್ದೀನಿ. ನಮ್ಮ ಮನೆಗೂ ಪವನ್ ಮನೆಗೂ ಏನ್ ಜಾಸ್ತಿ ದೂರ ಇಲ್ಲ, 1-2-3 ಕಿಲೋಮೀಟರ್ ಅಷ್ಟೇ. ಅವ್ರ ಊರಿಂದ ನಮ್ಮೂರ್ಗೆ ಇನ್ನೇನು ರೀಚ್ ಆಗ್ತೀನಿ 1-2 ನಿಮಿಷ. ಗೈಸ್ ವಾಪಸ್ಸು ಮನೆಗೆ ಬಂದ್ಬಿಟ್ಟು ಗಾಡಿನ ಪಾರ್ಕ್ ಮಾಡಿದೆ. ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನನ್ನು ಮಿಸ್ ಮಾಡ್ಕೋತಾ ಇರಿ. ಬಾಯ್ ಬಾಯ್. ಟಾಟಾ.